ಸೊ ಸ್ಕಿನ್ ಪ್ರಾಬ್ಲಮ್ ಒಂದು 30% ಒಂದು ವೀಕ್ಗೆ ಕಂಟ್ರೋಲ್ ಬರುತ್ತೆ. ನಾನು ಮೋರ್ ದೆನ್ 170 ಡಿಸೀಸಸ್ಗೆ ಹೀಲ್ ಮಾಡ್ತೀನಿ. ತೊಗೊಂಡ ತಕ್ಷಣ ಫಸ್ಟ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಹೊರಟೋಯ್ತು, ಒಂದು ವಾರದಲ್ಲೇ ಹೊಟ್ಟೆ ನೋವು ಹೊರಟೋಯ್ತು. ಇದು ನಾವು ಇಟ್ಕೊಂಡಿರೋದು ಬ್ರೇಕ್ಫಾಸ್ಟ್ ಇದು ಬ್ರೇಕ್ಫಾಸ್ಟ್. ಯಾವುದೇ ರೋಗ ಬರ್ದಂಗೆ ಪ್ರಿವೆಂಟ್ ಮಾಡಬೇಕು ನಮ್ಮ ಶರೀರದ ಅಂತಂದ್ರೆ ಇದನ್ನ ಒಂದು ಊಟ ತಿನ್ಬೇಕು ಬ್ರೇಕ್ಫಾಸ್ಟ್ ಅಂತ ನಾನು ಹೇಳೋದು. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನೀವು ಇವತ್ತು ನನಗೆ ಹೇಳಿದ ಟಾಪಿಕ್ ಕೇಳಿ ನನಗೆ ಮೈ ಜುಮ್ ಬಂದ್ಬಿಡ್ತು. ಯಾಕಂತ ಹೇಳ್ತೀನಿ ವೀಕ್ಷಕರೇ, ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಈ ಸದ್ಯ ಕ್ರೋನ್ಸ್ ಡಿಸೀಸ್ ಅಂತ ಟೈಪ್ ಮಾಡಿ. ಕ್ರೋನ್ಸ್ ಡಿಸೀಸ್ CROHN' ಟೈಪ್ ಮಾಡಿ. ಇದು ನಾನ್ ಕ್ಯೂರಬಲ್ ಅಂತಲೇ ಬರ್ತದೆ. ಅದಕ್ಕೆ ಇವತ್ತು ಪರಿಹಾರ ಇದೆ. ಸರ್ ನೀವೇ ಹೇಳಬೇಕು. ಒಂದು ಹೇಳ್ತೀನಿ, ಇದೇನಾಗ್ತದೆ ಅಂದರೆ ಈ ಪ್ರಚಾರ ಆಗ್ತಾ 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 ಜನ ನನ್ನ ಕೇಳ್ತಾ ಕೇಳ್ತಾ ಸ್ಪಂದನ ಆಗ್ತೈತೆ. ಮತ್ತು ನಾನು ಒಳ್ಳೇದು ಏನಾದರೂ ಕೊಡಬೇಕು ಒಂದೊಂದು ಸಂಡೇ ಅಂತ ತಲೆಗೆ ಬರ್ತಾ ಇರ್ತೀನಿ. ಈಗ ನಾನು ಎಲ್ಲೇ ಆಚೆ ಹೋಗಲಿ ಕರ್ನಾಟಕದಲ್ಲಿ ಯಾವುದೇ ಮದುವೆ ಯಾವುದೇ ಫಂಕ್ಷನ್ಗೆ ಹೋದ್ರು ಇಮಿಡಿಯೇಟ್ಲಿ ನನಗೆ ಪರಿಚಯ ಇಲ್ಲ. ಪಾಪ ಈಗ ಮೊನ್ನೆ ಏರ್ ಶೋ ಹೋಗಿದ್ದೆ. ಹೌದು, ಏರ್ ಶೋ ಹೋಗಿದ್ದೆ, ಸಾವಿರಾರು ಜನ. ಅದರಲ್ಲಿ 2-3 ಅಲ್ಲೇನೇ ನಮಸ್ಕಾರ ಸರ್ ಪರಿಚಯ ಇದ್ದಂಗೆ ಮಾತಾಡ್ತಾ ಇದ್ದು. ಹೌದು. ಸೊ ಯಾಕೆ ಅಂತಂದರೆ ನಾನು ಹೇಳಿದ್ದ ಒಂದು ರೆಸಿಪೀಸು ನಿಮ್ಮಿಂದ ನೋಡಿ ಅವ್ರಿಗೇನೋ ಮನೆಯಲ್ಲೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಏನೋ ಇದಾಗಿದೆ, ಅಥವಾ ಅವ್ರು ಬಂದು ಕರ್ಕೊಂಡು ಬಂದಿದ್ದಾರೆ ಬೇರೆಯವರು ಪೇಷಂಟ್ಸ್ನ, ಅವರಿಗೆ ಲಕ್ಷಾಂತರ ರೂಪಾಯಿ ಖರ್ಚಾದ್ರೂ ಆಗಲ್ಲ ಅಂಥವ್ರು ಚೆನ್ನಾಗಿದ್ರಿಂದ ಆಟೋಮೆಟಿಕ್ಲಿ ಅವರು ಇದು ಮಾಡ್ತಾರೆ. ಸೊ ಈಗೇನೋ ಒಂದೊಂದು ಎಪಿಸೋಡ್ಗೂ ನಾನು ರಿಸರ್ಚ್ ಮಾಡ್ತೀನಿ. ನಾನು ಮೋರ್ ದೆನ್ 170 ಡಿಸೀಸಸ್ಗೆ ಹೀಲ್ ಮಾಡ್ತೀನಿ. ನಾನು ಏನೇ ಟಚ್ ಮಾಡಿದ್ರು ಆಹಾರಿ ಪರಮೌಷಧಂ ಅದಿದೆ. ಸೊ ಇವತ್ತು ಕ್ರಾನ್ಸ್ ಡಿಸಾರ್ಡರ್ ಅಂದರೆ ಇದು ಕ್ರೋನ್ಸ್ ಅನ್ನೋದು ಇದು ಹೈ ಇನ್ಫ್ಲಮೇಷನ್ ನಮ್ಮ ಹೊಟ್ಟೆಗೆ. ಅದ್ರ ಏನಾದ್ರೆ ಅತೀ ಹೊಟ್ಟೆ ನೋವು, ಆ ಹೊಟ್ಟೆ ಪ್ರಾಬ್ಲಮ್ ಆಯ್ತಾರೆ ಶರೀರ ಎಲ್ಲ ಪ್ರಾಬ್ಲಮ್ಮು. ಏನು ಇಚ್ಚಿಂಗ್ ಆಗುತ್ತೆ ಕೆಲವೊಂದು ವೇಳೆ, ಆಮೇಲೆ ಇದು ವೆಯ್ಟ್ ರಿಡಕ್ಷನ್ ಆಗುತ್ತೆ, ಯಾವಾಗಲೂ ಮಾನಸಿಕ ವೇದನೆ ಅದು. ಸೊ ಅವ್ರಿಗೆ ನನ್ನಲ್ಲಿ ಏನು ಸಪ್ಲಿಮೆಂಟ್ಸ್ ಇದೆ, ಆ ಸಪ್ಲಿಮೆಂಟ್ಸ್ ಜೊತೆಯಲ್ಲಿ ಒಂದೇ ಒಂದದು ಗ್ಯಾಸ್ಟ್ರೋ ಸಪೋರ್ಟು, ಲಿವರ್ ಸಪೋರ್ಟು ಮತ್ತು ರೀನಲ್ ಸಪೋರ್ಟು. ಸೊ ಮಧ್ಯಾಹ್ನ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಪೋರ್ಟು, ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ಗೆ, ಪ್ಲಸ್ ಆಹಾರ ಪದ್ಧತಿ. ಆಹಾರ ಪದ್ಧತಿಯಲ್ಲಿ ಯಾವುದು ಇನ್ಕ್ಯೂರಬಲ್ ಇರುತ್ತೆ ಅದರಲ್ಲಿ ಕ್ಯಾನ್ಸರು, ಆಟೋ ಇಮ್ಯೂನ್ ಡಿಸೀಸ್, ಕೋತಿ ಆಗುವಂತೀನಿ. ಬೇರೆದು ಕೋತಿ ಆದ್ರೆ ಬೇಗ ಆಗ್ತದೆ, ಬಟ್ ಯಾರು ಕೋತಿ ಆಗಕ್ಕೆ ಇಷ್ಟ ಇಲ್ಲ, ಎಲ್ಲ ತಿನ್ಬೇಕಂತ ಇರ್ತಾರೆ. ಸೊ ಆದ್ರಿಂದ ಇವರಿಗೆ ಅಂತ ಇದಿರಲಿಲ್ಲ. ಅವ್ರಿಗೆ ಯು ಕಾಂಟ್ ಇಮ್ಯಾಜಿನ್ 1 ತಿಂಗಳದಲ್ಲೇನೆ ಹೆಂಗ್ ರಿಸಲ್ಟ್ಸ್ ಬಂದಿದೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾರೆ. ತಗೊಂಡ ತಕ್ಷಣ ಫಸ್ಟ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಹೊರಟೋಯ್ತು, ಒಂದು ವಾರದಲ್ಲೇ ಹೊಟ್ಟೆ ನೋವು ಹೊರಟೋಯ್ತು, ವೆಯ್ಟ್ ಎಲ್ಲ ಗೇನ್ ಆಗಿಡ್ತು ಅಂತ. ಕ್ರೋನ್ಸ್ ಡಿಸೀಸ್ಗೆ ನೀವು ಹೇಳಿದ್ರಿ ಸಪ್ಲಿಮೆಂಟ್ಸು, ಅದಕ್ಕೆ ಆಹಾರ ಪದ್ಧತಿ ಹೇಳ್ಬಿಟ್ರಿ ಸರ್. ಆಹಾರ ಪದ್ಧತಿ ಏನು? ನಂಬರ್ 1 ಅಬಂಡೆಂಟ್, ಎಷ್ಟು ಬೇಕಾದ್ರೂ ಹಣ್ಣು ತಿನ್ನಲಿ, ಆಮೇಲೆ ಸಲಾಡ್ಸ್ ತಿನ್ನಲಿ, ಡ್ರೈ ಫ್ರೂಟ್ಸ್ ತಿನ್ನಲಿ, ಏನೇ ತಿನ್ನಲಿ, ಹಾರ್ಡ್ ಊಟ ತಿನ್ನಬಾರ್ದು. ಸಿರಿಧಾನ್ಯ ಅತಿ ಹಾರ್ಡ್ ಅದು ತಿನ್ನಬಾರ್ದು, ಕರಗಲ್ಲ. ರಾಗಿ ಅತಿ ಹಾರ್ಡು, ಕರಗಲ್ಲ. ಅತಿ ಸಾಫ್ಟು, ಈಸಿಯಾಗಿ ಡೈಜೆಸ್ಟಬಲ್ಲು, ಗಂಜಿ ತೆಗೆದಿರೋ ಅನ್ನ. ಬೇಳೆಗಳಲ್ಲಿ ಇದು ಯಾವುದಪ್ಪ, ಹೆಸರು ಬೇಳೆ ಅತೀ, ಅದು ಆ ಟೇಸ್ಟು ಅಷ್ಟೇ. ನೀವು ಹೆಸರು ಬೇಳೆ ಸಾರು ಮಾಡಿಸ್ಕೊಳ್ರಿ ಅಥವಾ ಹೆಸರು ಬೇಳೆದು ದಾಲ್ ಮಾಡಿಸ್ಕೊಳ್ರಿ, ಗಟ್ಟಿಯಾಗಿ ಪಪ್ಪು ಅಂತ ಏನೋ ಆಂಧ್ರದವರು ಹೇಳ್ತಾರೆ, ಅದು ಅನ್ಥಿಂಕಬಲ್. ಅದು ಅದರಲ್ಲಿ ಒಂದಿಷ್ಟು ದಾಲ್ ಹಾಕ್ಕೊಂಡು ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ, ಆ ಹೊಟ್ಟೆನೂ ತುಂಬತೈತೆ, ಈ ಹೊಟ್ಟೆಗೂ ಕಷ್ಟ ಆಗಲ್ಲ ಅವಾಗ ಕರಗೋದಕ್ಕೆ, ಅದಕ್ಕೆ ಆರಾಮಾಗಿ ಇದಾಗುತ್ತೆ. ಸೊ ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಆ ಹೊಟ್ಟೆಯಲ್ಲಿರೋ ಒಂದು ಉಪಯುಕ್ತ ಜೀವಾಣುಗಳು ಏನು ಹ್ಯಾಂಡಿಕ್ಯಾಪ್ ಆಗಿವೋ, ಡಿಸೇಬಲ್ ಆಗಿವೋ, ಅದನ್ನು ಏಬಲ್ ಮಾಡೋದಕ್ಕೆ ಅದರ ಆಹಾರ ಕೊಡಬೇಕು. ಆ ಆಹಾರ ಪ್ರಕೃತಿಯಿಂದ ಏನು ನೇಚರ್ ಆಗಿರ್ತೈತೆ ಆ ಆಹಾರನೇ ಅದಕ್ಕೆ. ಅದೇ ಈ ಪ್ರಕೃತಿ. ಈ ಪ್ರಕೃತಿಯಲ್ಲಿ ನೋಡ್ರಿ, ಇದು ನಾವು ಇಟ್ಕೊಂಡಿರೋದು ಬ್ರೇಕ್ಫಾಸ್ಟ್. ಇದು ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಆಗಿ ತಗೊಳ್ಬೋದು, ಸ್ನ್ಯಾಕ್ ಆಗಿ ತಗೊಳ್ಬೋದು, ಏನಾದ್ರು ತಗೊಳ್ಬೋದು.
ನಾನು ತಗೊಳ್ಳೋದು ಇದೇ ಬ್ರೇಕ್ಫಾಸ್ಟ್. ಈ ಕ್ರಾನ್ಸ್ ಡಿಸೀಸ್ ಅಲ್ಲಿ ಇದೊಂದು ಪದ್ಧತಿ. ಆ ಪದ್ಧತಿ ಈಗ ನೋಡ್ರಿ, ನಾನು ಕ್ರಾನ್ಸ್ ಡಿಸೀಸ್ ಒಂದು ಹೇಳ್ತಾ ಇದ್ದೀನಿ, ಓವರ್ ಆಲ್ ಬಾಡಿನ ಸ್ವಚ್ಛ ಇಟ್ಕೊಂಡು ಯಾವುದೇ ರೋಗ ಬರ್ದಂಗೆ ಪ್ರಿವೆಂಟ್ ಮಾಡಬೇಕು ನಮ್ಮ ಶರೀರನ ಅಂತಂತಂದ್ರೆ ಇದನ್ನ ಒಂದು ಊಟ ತಿನ್ಬೇಕು ಬ್ರೇಕ್ಫಾಸ್ಟ್ ಅಂತ ನಾನು ಹೇಳೋದು. ಇದ್ರ ಜೊತೆನಲ್ಲಿ ಬೇಕು ಅಂದ್ರೆ ಒಂದು ಮೊಟ್ಟೆನೂ ತಿನ್ಲಿ, ಅವ್ರಿಗೆ ಬೇಕು, ಇಷ್ಟ ಆಯ್ತು ಅಂದ್ರೆ. ನಾನ್ ವೆಜಿಟೇರಿಯನ್ ಇಷ್ಟ ಆಗಲ್ಲ, ಬೇಕಾಗಿಲ್ಲ. ಇದರಲ್ಲಿ ಇಷ್ಟೇ ಕೊಬ್ಬರಿ ಇದೆ, ಇದು ಆಮೇಲೆ ಕಡಲೆ ಬೀಜ ಇದೆ ನೆನೆಸಿದ್ದು, ಡೇಟ್ಸ್ ಇದೆ. ಸೊ ಇದ್ರಲ್ಲೇ ಹಾರ್ಟ್ ಸಿಕ್ಬಿಡ್ತಲ್ಲ, ಪ್ರೋಟೀನ್. ಇದು ಪ್ರೋಟೀನ್, ಇದರೆಲ್ಲ ಮಿನರಲ್ಸ್ ಅಂತೆ, ವೈಟಮಿನ್ಸ್ ಅಂತೆ, ಆಂಟಿ ಆಕ್ಸಿಡೆಂಟ್ಸ್ ಅಂತೆ, ಏನ್ ಬೇಕಾದ್ರೂ ಇದೆ ಇದರಲ್ಲಿ. ಇದು ತಿಂದ್ರೆ, ಇದು ನಿಜವಾಗ್ಲೂ ಹೇಳ್ತೀನಿ, ನನಗಂತೂ ನೀವು ತಿಂದ್ಮೇಲೆ ಅಗಸೆ ಮಜ್ಜಿಗೆ ಒಂದು ಕುಡ್ದಿರ್ತೀನಿ ಒಂದು ಗ್ಲಾಸು, ಮಧ್ಯಾಹ್ನವರೆಗೂ ಹೊಟ್ಟೆ ಸಿಗಲ್ಲ. ಇದನ್ನ ಇನ್ಕಲ್ಕೇಟ್ ಮಾಡಬೇಕು, ನಮ್ಮ ಶರೀರನ ತೊಳಿಬೇಕು. ಸರಿ, ನಾವು ಏನೇನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ ಸರ್. ಈಗ ನೋಡ್ರಿ, ನಾನೀಗ 65 ನಡೀತಾ ಇದೆ, ನನ್ನ ಏಜ್ಗೆ ನನ್ನ ಹೊಟ್ಟೆಗೆ ನನಗೆ ಇಷ್ಟು ಬೇಕು. ಅಬೌಟ್ ಅರ್ಧ ಆಪಲ್ ಇದೆ, ಇದು ಒಂದು ತೃಣ, ಒಂದು 150-200 ಗ್ರಾಮ್ ಇದಿದೆ. ಇದೊಂದು 2 ಟೇಬಲ್ ಸ್ಪೂನ್ ಇದೆ, ಯಾವುದು ಪೊಮೊಗ್ರಾನೇಟ್. ಇದು 2 ಡೇಟ್ಸ್ ಇದೆ. ಇದು 3 ಟೇಬಲ್ ಸ್ಪೂನು ಮೊಳಕೆ ಕಟ್ಟಿರೋದು ಕಡಲೆ ಬೀಜ. ಎಷ್ಟೋ ಜನಕ್ಕೆ ಕಡಲೆ ಬೀಜ ಮೊಳಕೆ ಕಟ್ತಿದೆ ಅಂತ ಗೊತ್ತಿಲ್ಲ. ಬೆಸ್ಟ್ ಸ್ಪ್ರೌಟ್ಸ್ ಆಯ್ತು. ಈ ಪೌಸ್ಟ್ ಆದ್ರೆ ಇದರಲ್ಲಿ ಸ್ಪೆಷಲ್ ಹಾರ್ಮೋನ್ ಈಚೆಗೆ ಬರುತ್ತೆ, ಮದರ್ ಮಿಲ್ಕ್ ಇದ್ದಂಗೆ. ಈ ಹಾರ್ಮೋನ್ ಶರೀರಕ್ಕೆ ಭಾರಿ ಒಳ್ಳೆಯದು. ಆಮೇಲೆ ಇದು ಕೊಬ್ಬರಿ, ಇದು ಕೊಬ್ಬರಿನಲ್ಲಿ ಏನೆಲ್ಲ ಇದೆ, ಇದ್ರದ್ದು ಅನ್ಥಿಂಕಬಲ್. ಇದು ಈ ಕೊಬ್ಬರಿ ಏನ್ ಶೆಲ್ ಇದೆ, ಆ ಶೆಲ್ ಎಷ್ಟು ಗಟ್ಟಿದೆ, ಅದ್ರ ಒಳಗಡೆ ಇರೋ ಇದು ಫ್ರೂಟು ಅಷ್ಟೇ ಗಟ್ಟಿ ಇದೆ. ಇದು ತಿಂದವ್ರು ಗಟ್ಟಿ ಆಗ್ತಾರೆ ಅಂತ ಹೇಳ್ಬೋದು ನಾನು, ಒಂದು ನಾಡು ಭಾಷೆ. ಆಮೇಲೆ ಪೊಮೊಗ್ರಾನೇಟು ಎಲ್ರಿಗೂ ಗೊತ್ತು, ಹಿಮೋಗ್ಲೋಬಿನ್ ಏನ್ ಕಲರ್ ಇರ್ತದ ಆ ಕಲರ್ ಡೆವಲಪ್ ಮಾಡುತ್ತೆ ಅಂತ ಹೇಳ್ಬೋದು. ಇದು ರೆಡ್ ಕಲರ್. ಇದು ಲಿವರ್ಗೆ ಅನ್ಥಿಂಕಬಲ್ ಮೆಡಿಸಿನಲ್ ವ್ಯಾಲ್ಯೂ, ಪಪ್ಪಾಯ. ಆಮೇಲೆ ಆಪಲ್ ಅಂತ ಎಲ್ರಿಗೂ ಗೊತ್ತಿದ್ದಿಲ್ಲ, ಆಪಲ್ ತಿಂದ್ರೆ ಅಂತೂ ಅವತ್ತು ರೋಗನೇ ಬರಲ್ಲ ಅಂತ. ದ್ರಾಕ್ಷಿನಲ್ಲೂ ಅನ್ಥಿಂಕಬಲ್ ಆಂಟಿ ಆಕ್ಸಿಡೆಂಟ್ಸ್ ಇದೆ, ಅನ್ಥಿಂಕಬಲ್ ಮೆಡಿಸಿನಲ್ ವ್ಯಾಲ್ಯೂ ಇದೆ, ಅದು ಹೇಳಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತು ಕ್ರಾನ್ಸ್ ಡಿಸೀಸ್ಗೆ ಒಂದು ಅದ್ಭುತವಾದ ಬ್ರೇಕ್ಫಾಸ್ಟ್. ಸೊ ಲಂಚ್ ನಾರ್ಮಲ್ ಲಂಚ್ ಮಾಡ್ಕೋಬಹುದು. ನಾರ್ಮಲ್ ಲಂಚು, ಏನೇ ಲಂಚ್ ಇದ್ರು ಪ್ಲೈನ್ ಫುಡ್, ಏನು ಸಣ್ಣ ಒಗ್ಗರಣೆ ಇರಬೇಕು, ಬಡವರ ಮನೆ ಇದ್ದಂಗೆ ಇರಬೇಕು. ಅದು ಹೌದು. ಅದ್ರ ಮೇಲೆ ಹೊಸ ಕಲ್ಚರ್, ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗಿರೋದ್ರಿಂದ ಸೋ ಕಾಲ್ಡ್ ಏನೋ ದೇಸಿ ಗೀ ತಿನ್ನಬೇಕು, ನಾಟಿ ಗೀ, ಅವೆಲ್ಲ ಸುಳ್ಳು. ಶರೀರಿಗೆ ಎಷ್ಟು ಬೇಕೋ ಅಷ್ಟು ತಿನ್ನಬೇಕು. ಅದು ಪ್ರಕೃತಿ. ಇದರಲ್ಲೂ ಇದೆ ಎಣ್ಣೆ, ಪ್ರಕೃತಿ ಕೊಟ್ಟಿರೋದು. ಇದರಲ್ಲಿ ಕಡಲೆ ಬೀಜದಲ್ಲೂ ಎಣ್ಣೆ ಇದೆ, ಪ್ರಕೃತಿ ಕೊಟ್ಟಿರೋದು. ಸರ್, ಕ್ರಾನ್ಸ್ ಡಿಸೀಸ್ಗೆ ನಿಮ್ಮಲ್ಲಿ ಬಂದು ಇದರಿಂದ ಗುಣಮುಖ ಆದವರು ಕ್ರಾನ್ಸ್ ಡಿಸೀಸ್ ಇಂದ ಇದ್ದಾರೆ. ಪ್ರಶಾಂತ್ ಅಂತ ಸುಮಾರು 3-4 ವರ್ಷದಿಂದ ಸಫರ್ ಪಡ್ತಾ ಇದ್ರು, ದೊಡ್ಡಬಳ್ಳಾಪುರದವರು. ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ, ಒಂದು ತಿಂಗಳಿಗೆ ನೀವು ಅನ್ಥಿಂಕಬಲ್. ಅವರಿಗೆ 1 ವಾರಕ್ಕೇನೆ ಹೊಟ್ಟೆ ನೋವಾಯ್ತು, ಅವರೇ ಹೇಳಿದ್ದಾರೆ. ಅದು ಒಂದು ಟ್ರೀಟ್ಮೆಂಟ್ ಕೊಟ್ರೆ ಮಲ್ಟಿಪಲ್ ಇಶ್ಯೂಸ್ ಇದ್ರೆ ಅದೆಲ್ಲ ಹೊಟ್ಟೋಗುತ್ತೆ. ಆ ಟೆಸ್ಟಿಮನಿ ನೋಡ್ಕೊಂಡ್ಬಿಡೋಣ ಸರ್. ಸೊ ಇವತ್ತು ಕ್ರಾನ್ಸ್ ಡಿಸೀಸ್ಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ತೋರಿಸಿರಿ, ಅದ್ಭುತ. ಸೊ ನಾವು ಟೆಸ್ಟಿಮನಿ ನೋಡೋಣ ಸರ್. ಧನ್ಯವಾದ ಸರ್. ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳ್ರಿ? ಪ್ರಶಾಂತ್ ಕುಮಾರ್. ಯಾವ ನಿಮ್ದು? ಸರ್, ದೊಡ್ಡಬಳ್ಳಾಪುರ ಹತ್ರ ಒಟ್ರಲ್ಲಿ. ಓಕೆ. ಏಜ್ ಎಷ್ಟು? ಸರ್ 39. ಓಕೆ. ನಿಮಗೆ ಕ್ರೋನ್ಸ್ ಹೆಲ್ತ್ ಡಿಸಾರ್ಡರ್ ಅಂತ ನಾನು ಕೇಳಿದ್ದೀನಿ. 3-4 ವರ್ಷದಿಂದ ಇತ್ತು ಸರ್. ಸ್ಕಿನ್ ಪ್ರಾಬ್ಲಮ್ ಇತ್ತು, ಹೊಟ್ಟೆ ನೋವು. ನಮ್ಮದು 1 ತಿಂಗಳಾಗಿದೆ ನಿಮ್ಮ ಟ್ರೀಟ್ಮೆಂಟ್ ತಗೊಂಡು. 1 ತಿಂಗಳಲ್ಲಿ ಫಸ್ಟ್ ವಾರದಲ್ಲಿ ಏನೇನು ಚೇಂಜಸ್ ಆಯ್ತಪ್ಪ ಬಾಡಿಯಲ್ಲಿ? ಸರ್, ಸ್ಕಿನ್ ಪ್ರಾಬ್ಲಮ್ ಒಂದು 30% 1 ವೀಕ್ಗೆ ಕಂಟ್ರೋಲ್ ಬಂತು. 30% ಬಂತು. ಆಮೇಲೆ ಸರ್, ಹೊಟ್ಟೆ ನೋವು ಕಂಪ್ಲೀಟ್ ಆಗಿ ನನಗೆ ಒಂದು 15 ಡೇಸ್ ಬರಲೇ ಇಲ್ಲ, ತಗೋತಾ ಇದೆ ಇದನ್ನ ಕಂಟಿನ್ಯೂಟ್ ಆಗಿ ಸರ್. ಆಮೇಲೆ ಗ್ಯಾಸ್ಟ್ರಿಕ್ ಇತ್ತು ನನಗೆ. 1 ತಿಂಗಳಲ್ಲಿ 1 ಸಲಿನೂ ಏನು ಪೇನ್ ಈ ತರ ಬರೋದು, ಗ್ಯಾಸ್ಟ್ರಿಕ್ ಅದು ಬರಲೇ ಇಲ್ಲ. ಡಯಟ್ ಅನ್ಕುಕ್ಡ್ ಎಷ್ಟು % ತಗೊಂಡಿದ್ರಿ, ಕುಕ್ಡ್ ಎಷ್ಟು % ತಗೊಂಡಿದ್ರಿ? ಸರ್, ಅನ್ಕುಕ್ಡ್ 70% ತಗೊಂಡಿದ್ರಿ, ಕುಕ್ಡ್ ಒಂದು 30% ತಗೊಂಡಿದ್ರಿ. ಅಂದ್ರೆ ಇದು ಓನ್ಲಿ 1 ಮಂತ್ ರಿಸಲ್ಟ್. ಹೌದು. ಗ್ರೇಟ್ ಅಪ್, ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.